ನಾನು ಲೀಲಾವತಿ ಅಮ್ಮನ ಕಂಡಂಥವ್ರು ಅಂದರೆ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡ್ಕೊಂಡು ಬೆಳೆದವನು. ನಾನು ತೆರೆ ಮೇಲೆ ಅವ್ರನ್ನ ನೋಡಿ ಆನಂದ ಪಟ್ಟವನು. ನನ್ನ ಅದೃಷ್ಟ ಏನಪ್ಪ ಅಂದರೆ ನಾನು ಫಸ್ಟ್ ಸಿನಿಮಾ ಕಾಲೇಜ್ ಹೀರೋ ನನ್ನ ಡೆಬ್ಯೂ ಇವ್ರ ಬ್ಯಾನರಲ್ಲಿ ಆಗಿದ್ದು. ನಾನು ಮೈನ್ ವಿಲನ್ ಆಗಿ ಪರಿಚಯ ಆಗಿದ್ದು ನಾನು ಈ ಸಿನಿಮಾದಿಂದನೇ. ಆ ದಿನನ ಈಗ ಜ್ಞಾಪಿಸ್ಕೊಂಡ್ರೆ ನನ್ನ ಮೈಯಲ್ಲಿ ಒಂದು ಚಳಿ ಥರ ಆಗ್ತಾಯಿದೆ. ಯಾಕೆಂದರೆ ಅವತ್ತು ಅವರು ಪ್ರತಿ ಸನ್ನಿವೇಶದಲ್ಲೂ ಜೊತೆಲಿ ಇದ್ಕೊಂಡು ಹೀಗೆ ಆ್ಯಕ್ಟ್ ಮಾಡಬೇಕು ಅಂತ ಅವರು ನನ್ನ ಬಗ್ಗೆ ಈಗ ಮಗ ವಿನೋದ್ ರಾಜ್ ಅವ್ರಿಗೆ ಹೇಳ್ಕೊಡ್ಬೋದು, ಬಟ್ ನನಗೆ ಕೂಡ ಅವ್ರು ಹೇಳ್ಕೊಟ್ಟಂಥ ದಿನಗಳು ನನಗೆ ಈಗಲೂ ಮನಸ್ಸಲ್ಲಿವೆ. ಭಾಳ ಒಳ್ಳೆ ಉತ್ತಮ ಮನೋಭಾವ ಇರುವಂಥ ವ್ಯಕ್ತಿಯವರು. ಭಾಳಷ್ಟು ವಿಚಾರಗಳಲ್ಲಿ ಅವರು ರೋಲ್ ಮಾಡಲಾಗಿದ್ದಾರೆ. ಒಬ್ಬ ನಿರ್ಮಾಪಕಿ ಆಗ್ಬೋದು, ಚಿತ್ರರಂಗಕ್ಕೆ ಕಲಾ ಸೇವೆ ಆಗ್ಬೋದು, ಒಳ್ಳೆ ನಾಯಕ ನಟನ ಕೊಟ್ಟಂಥದ್ದಾಗ್ಬೋದು, ಹಾಸ್ಪಿಟಲ್ ಮಾಡಿದ್ದಾಗ್ಬೋದು, ಹಾಗೆ ಬಹಳಷ್ಟು ವಿಚಾರದಲ್ಲಿ ರೋಲ್ ಮಾಡಲಾಗಿದ್ದಾರೆ. ನನ್ನ ಪ್ರಕಾರ ಲೀಲಾವತಿಯವರು ಮತ್ತೆ ಹುಟ್ಟಿ ಬಂದು ಮತ್ತೆ ಎಲ್ಲರ ಈ ಜನಗಳ ಪ್ರೀತಿನ ಗಳಿಸ್ಲಿ ಮತ್ತೆ ಅಂತ ಕೇಳ್ಕೊತೀನಿ. ಇಷ್ಟೇ ನಾನು ಈ ಸಮಯದಲ್ಲಿ ಅವ್ರನ್ನ ಜ್ಞಾಪಿಸ್ಕೋತೀನಿ. ನಿಜವಲ್ಲ ನಂಗೆ ಭಾಳ ಫೀಲ್ ಆಗ್ತಾಯಿದೆ. ವಿನೋದ್ ರಾಜ್ ತಾಯಿ ಕಂಡ ಕನಸನ್ನು ನನಸು ಮಾಡುವಂಥ ಒಬ್ಬ ಮಗ. ತಾಯಿ ಸಂಪಾದನೆ ಮಾಡಿದ್ದನ್ನು ಹಾಳು ಮಾಡದೆ, ದುಂದುವೆಚ್ಚ ಮಾಡದೆ, ಅದನ್ನು ಸದ್ವಿನಿಯೋಗ ಮಾಡುವಂಥ ಒಬ್ಬ ಶ್ರೇಷ್ಠ ಗುಣ, ಶ್ರೇಷ್ಠ ಸಂಸ್ಕಾರನ ಪಡೆದಂಥ ಒಬ್ಬ ಮಗ. ಈಗಾಗಲೇ ಮ್ಯಾಕ್ಸಿಮಮ್ ಅವರು ಜನಗಳ ಪ್ರೀತಿನ ವಿನೋದ್ ರಾಜ್ ಕಳಿಸ್ತಾ ಹೋಗ್ತಾ ಇದ್ದಾರೆ. ಇನ್ನು ನನ್ನ ಸ್ನೇಹಿತನಾಗಿ ಹೇಳಬೇಕು ಅಂದರೆ ಈಸ್ ಎ ಹ್ಯೂಮನ್ ಬೀಯಿಂಗ್, ಮಾನವೀಯತೆನ ಇಟ್ಕೊಂಡಂಥ ಒಬ್ಬ ಸ್ನೇಹಿತ. ಚಿತ್ರರಂಗದಲ್ಲಿ ಮತ್ತೆ ಅವರು ಬರಬೇಕು. ಅವರು ಈಸ್ ಎ ವೆರಿ ಗುಡ್ ಡ್ಯಾನ್ಸರ್, ವೆರಿ ಗುಡ್ ಆ್ಯಕ್ಟರ್. ನಾನು ಮುಂದಿನ ದಿನಗಳಲ್ಲಿ ಅವರು ಅದನ್ನು ನಡಿಬೋದು, ನೆರವೇರ್ಬೋದು ಅಂತ ನಾನು ಬಯಸ್ತೀನಿ. ಹೌದು, ಈಗ ಒಂದು ಪುನೀತ್ ನಿವಾಸ ಅಂತ ಒಂದು ಟೈಟ್ಲ್ ಇಟ್ಟು ಒಂದು ಕತೆ ಮಾಡ್ತಾ ಇದ್ದಾರೆ. ಅದೊಂದು ನಡೀತಾ ಇದೆ ಡಿಸ್ಕಷನ್. ಈಗ ಒಂದು ಸಿನಿಮಾ ನಾನು ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ಶೂಟಿಂಗ್ ಫೆಸಿಲಿಟಿ ಇಲ್ಲ, ನಡೀತಾ ಇದೆ. ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ. ಮೋಹನ್ ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರೆ. ನಾನು ನಮ್ಮದೇ ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಹೇಳಬಾರ್ದಿತ್ತು, ಈ ಒಂದು ಟೈಮಲ್ಲಿ ಹೇಳ್ತೀನಿ. ಅವ್ರ ಆಶೀರ್ವಾದ, ಲೀಲಾವತಿ ಅವ್ರ ಆಶೀರ್ವಾದ ಇರಲಿ ಅಂತ. ಈಗ ಮತ್ತೆ ಅಗೇನ್ ಐ ಮೀನ್ ಟು ದಟ್ ಪ್ರೊಡಕ್ಷನ್ಗೆ ಕೈ ಹಾಕ್ತಾ ಇದ್ದೀನಿ. ವೆರಿ ಶಾರ್ಟ್ಲಿ ಮತ್ತೆ ನಿಮ್ಮನ್ನು ಆ ವಿಚಾರವಾಗಿ ಮೀಟ್ ಮಾಡ್ತೀನಿ. ಅದರಲ್ಲ ಅಲ್ಲಲ್ಲ ಅದರಲ್ಲೊಂದು ಪವರ್ಫುಲ್ ಆ್ಯಕ್ಷನ್ ಫಾದರ್, ತಂದೆ ಮಗಳ ಸಂಬಂಧದ ಬಗ್ಗೆ ಒಂದು ನಡೆಯುವಂಥ ಒಂದು ಕತೆ ಮೋಹನ್ ಬರಿತಾ ಇದ್ದಾರೆ, ನಡೀತಾ ಇದೆ. ಐ ಹೋಪ್ ಫಾರ್ ದಿ ಬೆಸ್ಟ್. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಈ ಸಮಯದಲ್ಲಿ ಕೇಳ್ತೀನಿ. ಎಸ್, ಇಲ್ಲಿ ಯಾಕೆಂದರೆ ನಾನು ಇಲ್ಲೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಹಾಗಾಗಿ ಅವರ ಲೀಲಾವತಿ ಅಮ್ಮನವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ. ನಾನು ಲೀಲಾವತಿ ಅಮ್ಮನ ಕಂಡಂಥವ್ರು ಅಂದರೆ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡ್ಕೊಂಡು ಬೆಳೆದವನು. ನಾನು ತೆರೆ ಮೇಲೆ ಅವ್ರನ್ನ ನೋಡಿ ಆನಂದ ಪಟ್ಟವನು. ನನ್ನ ಅದೃಷ್ಟ ಏನಪ್ಪ ಅಂದರೆ ನಾನು ಫಸ್ಟ್ ಸಿನಿಮಾ ಕಾಲೇಜ್ ಹೀರೋ ನನ್ನ ಡೆಬ್ಯೂ ಇವ್ರ ಬ್ಯಾನರಲ್ಲಿ ಆಗಿದ್ದು. ನಾನು ಮೈನ್ ವಿಲನ್ ಆಗಿ ಪರಿಚಯ ಆಗಿದ್ದು ನಾನು ಈ ಸಿನಿಮಾದಿಂದನೇ. ಆ ದಿನನ ಈಗ ಜ್ಞಾಪಿಸ್ಕೊಂಡ್ರೆ ನನ್ನ ಮೈಯಲ್ಲಿ ಒಂದು ಚಳಿ ಥರ ಆಗ್ತಾಯಿದೆ. ಯಾಕೆಂದರೆ ಅವತ್ತು ಅವರು ಪ್ರತಿ ಸನ್ನಿವೇಶದಲ್ಲೂ ಜೊತೆಲಿ ಇದ್ಕೊಂಡು ಹೀಗೆ ಆ್ಯಕ್ಟ್ ಮಾಡಬೇಕು ಅಂತ ಅವರು ನನ್ನ ಬಗ್ಗೆ ಈಗ ಮಗ ವಿನೋದ್ ರಾಜ್ ಅವ್ರಿಗೆ ಹೇಳ್ಕೊಡ್ಬೋದು, ಬಟ್ ನನಗೆ ಕೂಡ ಅವ್ರು ಹೇಳ್ಕೊಟ್ಟಂಥ ದಿನಗಳು ನನಗೆ ಈಗಲೂ ಮನಸ್ಸಲ್ಲಿವೆ. ಭಾಳ ಒಳ್ಳೆ ಉತ್ತಮ ಮನೋಭಾವ ಇರುವಂಥ ವ್ಯಕ್ತಿಯವರು. ಭಾಳಷ್ಟು ವಿಚಾರಗಳಲ್ಲಿ ಅವರು ರೋಲ್ ಮಾಡಲಾಗಿದ್ದಾರೆ. ಒಬ್ಬ ನಿರ್ಮಾಪಕಿ ಆಗ್ಬೋದು, ಚಿತ್ರರಂಗಕ್ಕೆ ಕಲಾ ಸೇವೆ ಆಗ್ಬೋದು, ಒಳ್ಳೆ ನಾಯಕ ನಟನ ಕೊಟ್ಟಂಥದ್ದಾಗ್ಬೋದು, ಹಾಸ್ಪಿಟಲ್ ಮಾಡಿದ್ದಾಗ್ಬೋದು, ಹಾಗೆ ಬಹಳಷ್ಟು ವಿಚಾರದಲ್ಲಿ ರೋಲ್ ಮಾಡಲಾಗಿದ್ದಾರೆ. ನನ್ನ ಪ್ರಕಾರ ಲೀಲಾವತಿಯವರು ಮತ್ತೆ ಹುಟ್ಟಿ ಬಂದು ಮತ್ತೆ ಎಲ್ಲರ ಈ ಜನಗಳ ಪ್ರೀತಿನ ಗಳಿಸ್ಲಿ ಮತ್ತೆ ಅಂತ ಕೇಳ್ಕೊತೀನಿ. ಇಷ್ಟೇ ನಾನು ಈ ಸಮಯದಲ್ಲಿ ಅವ್ರನ್ನ ಜ್ಞಾಪಿಸ್ಕೋತೀನಿ. ನಿಜವಲ್ಲ ನಂಗೆ ಭಾಳ ಫೀಲ್ ಆಗ್ತಾಯಿದೆ. ವಿನೋದ್ ರಾಜ್ ತಾಯಿ ಕಂಡ ಕನಸನ್ನು ನನಸು ಮಾಡುವಂಥ ಒಬ್ಬ ಮಗ. ತಾಯಿ ಸಂಪಾದನೆ ಮಾಡಿದ್ದನ್ನು ಹಾಳು ಮಾಡದೆ, ದುಂದುವೆಚ್ಚ ಮಾಡದೆ, ಅದನ್ನು ಸದ್ವಿನಿಯೋಗ ಮಾಡುವಂಥ ಒಬ್ಬ ಶ್ರೇಷ್ಠ ಗುಣ, ಶ್ರೇಷ್ಠ ಸಂಸ್ಕಾರನ ಪಡೆದಂಥ ಒಬ್ಬ ಮಗ. ಈಗಾಗಲೇ ಮ್ಯಾಕ್ಸಿಮಮ್ ಅವರು ಜನಗಳ ಪ್ರೀತಿನ ವಿನೋದ್ ರಾಜ್ ಕಳಿಸ್ತಾ ಹೋಗ್ತಾ ಇದ್ದಾರೆ. ಇನ್ನು ನನ್ನ ಸ್ನೇಹಿತನಾಗಿ ಹೇಳಬೇಕು ಅಂದರೆ ಈಸ್ ಎ ಹ್ಯೂಮನ್ ಬೀಯಿಂಗ್, ಮಾನವೀಯತೆನ ಇಟ್ಕೊಂಡಂಥ ಒಬ್ಬ ಸ್ನೇಹಿತ. ಚಿತ್ರರಂಗದಲ್ಲಿ ಮತ್ತೆ ಅವರು ಬರಬೇಕು. ಅವರು ಈಸ್ ಎ ವೆರಿ ಗುಡ್ ಡ್ಯಾನ್ಸರ್, ವೆರಿ ಗುಡ್ ಆ್ಯಕ್ಟರ್. ನಾನು ಮುಂದಿನ ದಿನಗಳಲ್ಲಿ ಅವರು ಅದನ್ನು ನಡಿಬೋದು, ನೆರವೇರ್ಬೋದು ಅಂತ ನಾನು ಬಯಸ್ತೀನಿ. ಹೌದು, ಈಗ ಒಂದು ಪುನೀತ್ ನಿವಾಸ ಅಂತ ಒಂದು ಟೈಟ್ಲ್ ಇಟ್ಟು ಒಂದು ಕತೆ ಮಾಡ್ತಾ ಇದ್ದಾರೆ. ಅದೊಂದು ನಡೀತಾ ಇದೆ ಡಿಸ್ಕಷನ್. ಈಗ ಒಂದು ಸಿನಿಮಾ ನಾನು ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ಶೂಟಿಂಗ್ ಫೆಸಿಲಿಟಿ ಇಲ್ಲ, ನಡೀತಾ ಇದೆ. ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ. ಮೋಹನ್ ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರೆ. ನಾನು ನಮ್ಮದೇ
ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಹೇಳ್ಬಾರ್ದಿತ್ತು, ಈ ಒಂದು ಟೈಮಲ್ಲಿ ಹೇಳ್ತೀನಿ ಅವ್ರ ಆಶೀರ್ವಾದ, ಲೀಲಾವತಿ ಅವ್ರ ಆಶೀರ್ವಾದ ಇರಲಿ ಅಂತ. ಈಗ ಮತ್ತೆ ಅಗೇನ್ ಐ ಮೀನ್ ಟು ದಟ್ ಪ್ರೊಡಕ್ಷನ್ಗೆ ಕೈ ಹಾಕ್ತಾ ಇದ್ದೀನಿ. ವೆರಿ ಶಾರ್ಟ್ಲಿ ಮತ್ತೆ ನಿಮ್ಮನ್ನು ಆ ವಿಚಾರವಾಗಿ ಮೀಟ್ ಮಾಡ್ತೀನಿ. ಅದರಲ್ಲ ಅಲ್ಲಲ್ಲ ಅದರಲ್ಲೊಂದು ಪವರ್ಫುಲ್ಲು ಆ್ಯಕ್ಷನ್ ಫಾದರ್, ತಂದೆ ಮಗಳ ಸಂಬಂಧದ ಬಗ್ಗೆ ಒಂದು ನಡೆಯುವಂಥ ಒಂದು ಕತೆ ಮೋಹನ್ ಬರಿತಾ ಇದ್ದಾರೆ, ನಡೀತಾ ಇದೆ. ಐ ಹೋಪ್ ಫಾರ್ ದಿ ಬೆಸ್ಟ್. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಈ ಸಮಯದಲ್ಲಿ ಕೇಳ್ತೀನಿ. ಎಸ್, ಇಲ್ಲಿ ಯಾಕೆಂದರೆ ನಾನು ಇಲ್ಲೇ ಫಸ್ಟ್ ಟೈಮ್ ಹೇಳ್ತಾ ಇರೋದು, ಹಾಗಾಗಿ ಅವರ ಲೀಲಾವತಿ ಅಮ್ಮನವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ. ನಾನು ಲೀಲಾವತಿ ಅಮ್ಮನ ಕಂಡಂಥವ್ರು ಅಂದರೆ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡ್ಕೊಂಡು ಬೆಳೆದವನು. ನಾನು ತೆರೆ ಮೇಲೆ ಅವ್ರನ್ನ ನೋಡಿ ಆನಂದ ಪಟ್ಟವನು. ನನ್ನ ಅದೃಷ್ಟ ಏನಪ್ಪ ಅಂದರೆ ನಾನು ಫಸ್ಟ್ ಸಿನಿಮಾ ಕಾಲೇಜ್ ಹೀರೋ ನನ್ನ ಡೆಬ್ಯೂ ಇವ್ರ ಬ್ಯಾನರಲ್ಲಿ ಆಗಿದ್ದು. ನಾನು ಮೇಯ್ನ್ ವಿಲನ್ನಾಗಿ ಪರಿಚಯ ಆಗಿದ್ದು ನಾನು ಈ ಸಿನಿಮಾದಿಂದನೇ. ಆ ದಿನನ ಈಗ ಜ್ಞಾಪಿಸ್ಕೊಂಡ್ರೆ ನನ್ನ ಮೈಯಲ್ಲಿ ಒಂದು ಚಳಿ ಥರ ಆಗ್ತಾಯಿದೆ. ಯಾಕೆಂದರೆ ಅವತ್ತು ಅವರು ಪ್ರತಿ ಸನ್ನಿವೇಶದಲ್ಲೂ ಜೊತೆಲಿ ಇದ್ಕೊಂಡು ಹೀಗೆ ಆ್ಯಕ್ಟ್ ಮಾಡಬೇಕು ಅಂತ ಅವರು ನನ್ನ ಬಗ್ಗೆ, ಈಗ ಮಗ ವಿನೋದ್ ರಾಜ್ ಅವ್ರಿಗೆ ಹೇಳ್ಕೊಡ್ಬೋದು, ಬಟ್ ನನಗೆ ಕೂಡ ಅವ್ರು ಹೇಳ್ಕೊಟ್ಟಂಥ ದಿನಗಳು ನನಗೆ ಈಗಲೂ ಮನಸ್ಸಲ್ಲಿವೆ. ಭಾಳ ಒಳ್ಳೆ ಉತ್ತಮ ಮನೋಭಾವ ಇರುವಂಥ ವ್ಯಕ್ತಿಯವರು. ಭಾಳಷ್ಟು ವಿಚಾರಗಳಲ್ಲಿ ಅವರು ರೋಲ್ ಮಾಡಲಾಗಿದ್ದಾರೆ. ಒಬ್ಬ ನಿರ್ಮಾಪಕಿ ಆಗ್ಬೋದು, ಚಿತ್ರರಂಗಕ್ಕೆ ಕಲಾ ಸೇವೆ ಆಗ್ಬೋದು, ಒಳ್ಳೆಯ ನಾಯಕ ನಟನ ಕೊಟ್ಟಂಥದ್ದಾಗ್ಬೋದು, ಹಾಸ್ಪಿಟಲ್ ಮಾಡಿದ್ದಾಗ್ಬೋದು, ಹಾಗೆ ಭಾಳಷ್ಟು ವಿಚಾರದಲ್ಲಿ ರೋಲ್ ಮಾಡಲಾಗಿದ್ದಾರೆ. ನನ್ನ ಪ್ರಕಾರ ಲೀಲಾವತಿಯವರು ಮತ್ತೆ ಹುಟ್ಟಿ ಬಂದು ಮತ್ತೆ ಎಲ್ಲರ ಈ ಜನಗಳ ಪ್ರೀತಿನ ಗಳಿಸ್ಲಿ ಮತ್ತೆ ಅಂತ ಕೇಳ್ಕೊತೀನಿ. ಇಷ್ಟೇ ನಾನು ಈ ಸಮಯದಲ್ಲಿ ಅವ್ರನ್ನ ಜ್ಞಾಪಿಸ್ಕೋತೀನಿ. ನಿಜವಲ್ಲ ನಂಗೆ ಭಾಳ ಫೀಲ್ ಆಗ್ತಾಯಿದೆ. ವಿನೋದ್ ರಾಜ್ ತಾಯಿ ಕಂಡ ಕನಸನ್ನು ನನಸು ಮಾಡುವಂಥ ಒಬ್ಬ ಮಗ. ತಾಯಿ ಸಂಪಾದನೆ ಮಾಡಿದ್ದನ್ನು ಹಾಳು ಮಾಡದೆ, ದುಂದುವೆಚ್ಚ ಮಾಡದೆ, ಅದನ್ನು ಸದ್ವಿನಿಯೋಗ ಮಾಡುವಂಥ ಒಬ್ಬ ಶ್ರೇಷ್ಠ ಗುಣ, ಶ್ರೇಷ್ಠ ಸಂಸ್ಕಾರನ ಪಡೆದಂಥ ಒಬ್ಬ ಮಗ. ಈಗಾಗಲೇ ಮ್ಯಾಕ್ಸಿಮಮ್ ಅವರು ಜನಗಳ ಪ್ರೀತಿನ ವಿನೋದ್ ರಾಜ್ ಕಳಿಸ್ತಾ ಹೋಗ್ತಾ ಇದ್ದಾರೆ. ಇನ್ನು ನನ್ನ ಸ್ನೇಹಿತನಾಗಿ ಹೇಳಬೇಕು ಅಂದರೆ ಈಸ್ ಎ ಹ್ಯೂಮನ್ ಬೀಯಿಂಗ್, ಮಾನವೀಯತೆನ ಇಟ್ಕೊಂಡಂಥ ಒಬ್ಬ ಸ್ನೇಹಿತ. ಚಿತ್ರರಂಗದಲ್ಲಿ ಮತ್ತೆ ಅವರು ಬರಬೇಕು. ಅವರು ಈಸ್ ಎ ವೆರಿ ಗುಡ್ ಡ್ಯಾನ್ಸರ್, ವೆರಿ ಗುಡ್ ಆ್ಯಕ್ಟರ್. ನಾನು ಮುಂದಿನ ದಿನಗಳಲ್ಲಿ ಅವರು ಅದನ್ನು ನಡಿಬೋದು, ನೆರವೇರ್ಬೋದು ಅಂತ ನಾನು ಬಯಸ್ತೀನಿ. ಹೌದು, ಈಗ ಒಂದು ಪುನೀತ್ ನಿವಾಸ ಅಂತ ಒಂದು ಟೈಟ್ ಇಟ್ಟು ಒಂದು ಕತೆ ಮಾಡ್ತಾ ಇದ್ದಾರೆ, ಅದೊಂದು ನಡೀತಾ ಇದೆ ಡಿಸ್ಕಷನ್. ಈಗ ಒಂದು ಸಿನಿಮಾ ನಾನು ಮಾಡ್ತಾ ಇದ್ದೀನಿ, ಪ್ರೆಸೆಂಟ್ ಶೂಟಿಂಗ್ ಹೆಸರಿಟ್ಟಿಲ್ಲ, ನಡೀತಾ ಇದೆ. ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ, ಮೋಹನ್ ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರೆ. ನಾನು ನಮ್ಮದೇ ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಹೇಳ್ಬಾರ್ದಿತ್ತು, ಈ ಒಂದು ಟೈಮಲ್ಲಿ ಹೇಳ್ತೀನಿ ಅವ್ರ ಆಶೀರ್ವಾದ, ಲೀಲಾವತಿ ಅವ್ರ ಆಶೀರ್ವಾದ ಇರಲಿ ಅಂತ. ಈಗ ಮತ್ತೆ ಅಗೇನ್ ಐ ಮೀನ್ ಟು ದಟ್ ಪ್ರೊಡಕ್ಷನ್ಗೆ ಕೈ ಹಾಕ್ತಾ ಇದ್ದೀನಿ. ವೆರಿ ಶಾರ್ಟ್ಲಿ ಮತ್ತೆ ನಿಮ್ಮನ್ನು ಆ ವಿಚಾರವಾಗಿ ಮೀಟ್ ಮಾಡ್ತೀನಿ. ಅದರಲ್ಲ ಅಲ್ಲಲ್ಲ ಅದರಲ್ಲೊಂದು ಪವರ್ಫುಲ್ಲು ಆ್ಯಕ್ಷನ್ ಫಾದರ್, ತಂದೆ ಮಗಳ ಸಂಬಂಧದ ಬಗ್ಗೆ ಒಂದು ನಡೆಯುವಂಥ ಒಂದು ಕತೆ ಮೋಹನ್ ಬರಿತಾ ಇದ್ದಾರೆ, ನಡೀತಾ ಇದೆ. ಐ ಹೋಪ್ ಫಾರ್ ದಿ ಬೆಸ್ಟ್. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಈ ಸಮಯದಲ್ಲಿ ಕೇಳ್ತೀನಿ. ಎಸ್, ಇಲ್ಲಿ ಯಾಕೆಂದರೆ ನಾನು ಇಲ್ಲೇ ಫಸ್ಟ್ ಟೈಮ್ ಹೇಳ್ತಾ ಇರೋದು, ಹಾಗಾಗಿ ಅವರ ಲೀಲಾವತಿ ಅಮ್ಮನವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ.